ಭಗವಾನ್, ಭಗವಂತ ಅಂದ್ರೆ ಯಾರು? ಭಗ ಅಂದ್ರೆ 6 ಸಂಪತ್ತುಗಳು, ವಾನ್ ಅಂದ್ರೆ ಹೊಂದಿರುವವನು. ಈ 6 ಸಂಪತ್ತುಗಳು ಸಂಪೂರ್ಣವಾಗಿ ಯಾರಲ್ಲಿವೆಯೋ ಆತನೇ ಭಗವಾನ್. ಸಂಪೂರ್ಣ ಐಶ್ವರ್ಯ, ಸಂಪೂರ್ಣ ಶಕ್ತಿ, ಸಂಪೂರ್ಣ ಕೀರ್ತಿ, ಸಂಪೂರ್ಣ ಸೌಂದರ್ಯ, ಸಂಪೂರ್ಣ ಜ್ಞಾನ, ಸಂಪೂರ್ಣ ವೈರಾಗ್ಯ, ಸಂಪೂರ್ಣ ಐಶ್ವರ್ಯ. ಇಡೀ ಭೂಮಂಡಲವೇ ಅಪಾರ ಐಶ್ವರ್ಯದ ಮೂಲ. ವಜ್ರ, ವೈಢೂರ್ಯ, ಧಾನ್ಯ, ಧಾತುಗಳು ಮತ್ತು ಎಲ್ಲಾ ಭೌತಿಕ ಸಂಪತ್ತುಗಳು ನಮಗೆ ಭೂಮಿಯಲ್ಲೇ ದೊರೆಯುತ್ತವೆ. ನಾವು ಒಂದು ಚಿಕ್ಕ ಜಾಗ ಖರೀದಿ ಮಾಡಿದ್ರೂ ನಾನು ಶ್ರೀಮಂತ ಎಂದುಕೊಳ್ಳುತ್ತೇವೆ. ಆದರೆ ಇಡೀ ಭೂಮಂಡಲವೇ ಕೃಷ್ಣನ ಸ್ವತ್ತು, ಏಕೆಂದರೆ ಭೂದೇವಿಯೇ ಅವನ ಪತ್ನಿ. ಶ್ರೀದೇವಿ ಅಂದರೆ ಮಹಾಲಕ್ಷ್ಮಿ, ಸಮೃದ್ಧಿ, ಐಶ್ವರ್ಯ, ಭಾಗ್ಯ, ವೈಭವ ಮತ್ತು ಜೀವನದಲ್ಲಿ ಅಭಿವೃದ್ಧಿ ನೀಡುವ ಶಕ್ತಿ. ಭೂದೇವಿಯು ಶ್ರೀದೇವಿಯು ಇಬ್ಬರೂ ಭಗವಂತನ ಪತ್ನಿಯರು. ಆದ್ದರಿಂದ ಎಲ್ಲಾ ಸಂಪತ್ತುಗಳ ಮೂಲವೂ ಸಂಪೂರ್ಣ ಅಧಿಕಾರವೂ ಕೃಷ್ಣನಲ್ಲೇ ಇದೆ. ಅವನನ್ನು ಜಗನ್ನಾಥ, ಇಡೀ ಲೋಕದ ಸ್ವಾಮಿ, ಸಂಪೂರ್ಣ ಸಂಪತ್ತುಗಳ ನಿಜವಾದ ರಾಜನು ಶ್ರೀಕೃಷ್ಣನೇ. ಎರಡನೆಯದಾಗಿ ಸಂಪೂರ್ಣ ಶಕ್ತಿ. ಶ್ರೀಕೃಷ್ಣನ ಶಕ್ತಿ ಅಸೀಮ, ಅವನಿಗೆ ಅಸಾಧ್ಯವೆಂಬುದೇ ಇಲ್ಲ. ಪುಟ್ಟ ಬಾಲಕನಿದ್ದಾಗಲೇ ಅನೇಕ ರಾಕ್ಷಸರನ್ನು ಯಾವುದೇ ಶಸ್ತ್ರಗಳ ಸಹಾಯವಿಲ್ಲದೆ ಸಂಹರಿಸಿದನು. ಅವನ ರೂಪವನ್ನು ವಿಸ್ತಾರ ಮಾಡಿಕೊಳ್ಳದೆ ಆಟದ ವಸ್ತುಗಳನ್ನು ಮುರಿದಂತೆ ಸುಲಭವಾಗಿ ಅಸುರರನ್ನು ನಾಶ ಮಾಡಿದನು. ಗೋವರ್ಧನ ಪರ್ವತವನ್ನು ತನ್ನ ಸಣ್ಣ ಬೆರಳ ಮೇಲೆ ಎತ್ತಿ ಹಿಡಿದು ಇಡೀ ವೃಂದಾವನವನ್ನು ಸುರಕ್ಷಿತವಾಗಿ ಕಾಯ್ದನು. ಪೂತನ, ತ್ರಿಣಾವರ್ತ, ಬಕಾಸುರ, ಅಗಾಸುರ ಮುಂತಾದ ಅಸುರರ ನಾಶ. ಈ ಲೀಲಾ ವಿಶೇಷಗಳಿಂದ ನಮಗೆ ಸ್ಪಷ್ಟವಾಗುವುದು ಏನೆಂದರೆ ಸಂಪೂರ್ಣ ಶಕ್ತಿ ಅವನಲ್ಲೇ ಇದೆ. ಕೃಷ್ಣನು ಅಸಾಧ್ಯವನ್ನು ಸಹ ಸುಲಭವಾಗಿ ಸಾಧಿಸುವ ಪರಮ ಶಕ್ತಿಯ ಸ್ವರೂಪಿ. ಮೂರನೆಯದಾಗಿ ಸಂಪೂರ್ಣ ಕೀರ್ತಿ. ಕೃಷ್ಣನ ಕೀರ್ತಿ ಕೇವಲ ಒಂದು ದೇಶ ಅಥವಾ ಒಂದು ಕಾಲಕ್ಕೆ ಮಾತ್ರ ಸೀಮಿತವಲ್ಲ. ಅವನ ಹೆಸರು ಇಡೀ ಭೂಮಂಡಲದಲ್ಲೇ ಪ್ರಸಿದ್ಧ. ಕೋಟ್ಯಾಂತರ ಜನರು ಇಂದಿಗೂ ಅವನ ನಾಮಸ್ಮರಣೆ ಮಾಡುತ್ತಿದ್ದಾರೆ. ಅವನು ಕೊಟ್ಟ ಭಗವದ್ಗೀತೆ ಉಪದೇಶ ವಿಶ್ವ ಪ್ರಸಿದ್ಧಿ. ಅವನ ಕೀರ್ತಿ ಒಂದು ಯುಗಕ್ಕೆ ಮಾತ್ರವಲ್ಲ, ಎಲ್ಲಾ ಯುಗಗಳಲ್ಲೂ ಎಲ್ಲಾ ಲೋಕಗಳಲ್ಲಿಯೂ ಶಾಶ್ವತ. ನಾಲ್ಕನೆಯದು ಸಂಪೂರ್ಣ ಸೌಂದರ್ಯ. ಕೃಷ್ಣನ ಅಲೌಕಿಕ ಸೌಂದರ್ಯವನ್ನು ವರ್ಣಿಸಲು ವೇದಗಳಿಗೂ ಸಾಧ್ಯವಿಲ್ಲ. ಕೋಟಿ ಕೋಟಿ ಮನ್ಮಥರ ರೂಪವು ಕೃಷ್ಣನ ರೂಪಕ್ಕೆ ಸರಿಸಮವಲ್ಲ. ಮನ್ಮಥನೇ ಕೃಷ್ಣನ ರೂಪವನ್ನು ಕಂಡು ಮೂರ್ಛೆ ಹೋಗುತ್ತಾನೆ ಎಂಬ ವಿವರಣೆ ಇದೆ. ಬ್ರಹ್ಮನಿಗೂ ವಯಸ್ಸಾಗುತ್ತದೆ, ಅವನಿಗೂ ಕಾಲದ ಪ್ರಭಾವವಿದೆ. ಆದರೆ ಕುರುಕ್ಷೇತ್ರ ಯುದ್ಧದ ಹೊತ್ತಿಗೆ ಎಷ್ಟೇ ವರ್ಷಗಳು ಕಳೆದಿದ್ದರೂ ಕೃಷ್ಣನು ಚಿರಯೌವನ ಯುವಕನಂತೆ ಶಾಶ್ವತವಾಗಿದ್ದನು. ಅವನಿಗೆ ಮುಪ್ಪು ಅನ್ನೋದಿಲ್ಲ. ಆದ್ದರಿಂದಲೇ ಕೃಷ್ಣನು ಮಧುರ ಮೂರ್ತಿ, ಚಿರಯೌವನ, ಅವಿನಾಶಿ, ಸೌಂದರ್ಯದ ಸ್ವರೂಪಿ ಎಂದು ಕರೆಯುತ್ತಾರೆ. ಐದನೆಯದು ಸಂಪೂರ್ಣ ಜ್ಞಾನ. ಎಲ್ಲ ವೇದಗಳ ಮೂಲವೇ ಕೃಷ್ಣ. ಬ್ರಹ್ಮನಿಗೂ ಜ್ಞಾನವನ್ನು ನೀಡಿದ್ದು ಕೃಷ್ಣನೇ. ಆ ಮೂಲಕವೇ ದೇವತೆಗಳು, ಋಷಿಗಳು ಜ್ಞಾನ ಪಡೆದರು. ಆದ್ದರಿಂದ ಅವನನ್ನು ಜಗದ್ಗುರು ಎಂದು ಕರೆಯುತ್ತಾರೆ. ಆರನೆಯದು ಸಂಪೂರ್ಣ ವೈರಾಗ್ಯ. ಬೃಂದಾವನದಲ್ಲಿ ಯಶೋಧ ತಾಯಿ ಗೋಪಬಾಲಕರು ಗೋಪಿಕೆಯರ ಜೊತೆ ಗಾಢ ಸಂಬಂಧ ಹೊಂದಿದರೂ ಕೃಷ್ಣನು ದ್ವಾರಕೆಗೆ ತೆರಳುವ ಸಮಯದಲ್ಲಿ ಒಂದು ಹಳೆಯ ಬಟ್ಟೆಯನ್ನು ಬದಲಿಸಿದಂತೆ ಸ್ವಲ್ಪವೂ ನೋವಿಲ್ಲದೆ ಹೊರಟನು. ದ್ವಾರಕೆಯಲ್ಲಿ ರಾಜಾಧಿರಾಜನಾಗಿದ್ದರೂ ಅವನು ಯಾವಾಗಲೂ ಸರಳ ಜೀವನ ನಡೆಸಿದನು. ದೇವತೆಗಳಿಗೂ ಮನುಷ್ಯರಿಗೂ ಸಂಪೂರ್ಣ ವೈರಾಗ್ಯ ಸಾಧ್ಯವಿಲ್ಲ. ಉದಾಹರಣೆಗೆ ಇಂದ್ರನು ತನ್ನ ಸ್ವರ್ಗ ರಾಜ್ಯದ ಸ್ಥಾನ ಕಳೆದುಕೊಳ್ಳುವ ಭಯದಿಂದ ಋಷಿಗಳ ತಪಸ್ಸನ್ನು ಅಡ್ಡಿಪಡಿಸುತ್ತಿದ್ದ. ಮನುಷ್ಯನೂ ಸಹ ಮರಣ ಕ್ಷಣದಲ್ಲಿಯೂ ತನ್ನ ಸಂಪತ್ತು, ಕುಟುಂಬ, ಸ್ಥಾನ ಮಾನಗಳಿಗೆ ಅಂಟಿಕೊಂಡಿರುತ್ತಾನೆ. ಆದರೆ ಕೃಷ್ಣನು ಎಲ್ಲಾ ಸಂಪತ್ತುಗಳ ಸ್ವಾಮಿಯಾಗಿದ್ದರೂ ಅದರಲ್ಲಿ ಅಂಟಿಕೊಳ್ಳದೆ ಯಾವ ಸ್ವಾರ್ಥವಿಲ್ಲದೆ ಸದಾ ಲೋಕಹಿತಕ್ಕಾಗಿ ಬದುಕಿದವನು. ನಿಜವಾದ ವೈರಾಗ್ಯ ಎಂದರೆ ಸಂಪತ್ತು ಮತ್ತು ವೈಭವ ಇದ್ದರೂ ಅದರಲ್ಲಿ ಅಂಟಿಕೊಳ್ಳದೆ ಸ್ವಾರ್ಥವಿಲ್ಲದೆ ಲೋಕದ ಹಿತಕ್ಕಾಗಿ ತ್ಯಾಗಮಯ ಜೀವನ ನಡೆಸುವುದು. ಈ ಸಂಪೂರ್ಣ ವೈರಾಗ್ಯದ ಪ್ರತಿರೂಪ ಕೃಷ್ಣನೇ. ಹೀಗಾಗಿ ಈ 6 ಸಂಪತ್ತುಗಳನ್ನ ಸಂಪೂರ್ಣವಾಗಿ ಹೊಂದಿರುವ ಏಕೈಕನು ಶ್ರೀಕೃಷ್ಣನೇ. ಅವನನ್ನೇ ಶಾಶ್ವತವಾಗಿ ಭಗವಾನ್ ಎಂದು ಕರೆಯುತ್ತಾರೆ. ದೇವತೆಗಳಲ್ಲಿಯೂ ಈ ಗುಣಗಳು ಇವೆ, ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ, ಮತ್ತು ಅವುಗಳು ಕೃಷ್ಣನ ಅನುಗ್ರಹದಿಂದಲೇ ದೊರಕುತ್ತವೆ. ದೇವತೆಗಳಿಗಿರುವ ಸಂಪತ್ತುಗಳು ಕಾಲ, ಸ್ಥಳದ ಪ್ರಭಾವದಿಂದ ಬದಲಾಗುತ್ತವೆ. ಆದರೆ ಕೃಷ್ಣನಲ್ಲಿ ಮಾತ್ರ ಅವು ಪೂರ್ಣ, ಶಾಶ್ವತ, ಅಚಲ ಮತ್ತು ಅನಾದಿ. ಆದ್ದರಿಂದಲೇ ಅವನೇ ಭಗವಾನ್.